ಈ ತರದ ಫಿಲ್ಮ್ ನ ಮಾಡಿದಂತ ಸುಶಾಂತ್ ಅವರು ಆತ್ಕೊಳ್ಳೋಕೆ ಹೆಂಗ್ ಸಾಧ್ಯ ಅಂತ ಎಲ್ಲರೂ ಡೌಟ್ ಸುಶಾಂತ್ ಕೇಳಿ ಶಾಕ್ ಆಗಿದೆ. ಮಾಸದಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಅವರ ಮಾಜಿ ಆತನ ಬದುಕಿನಲ್ಲಿ ಏನೋ ಸಮಥಿಂಗ್ ನಡೆದಿದೆಯಂತಾನೆ. 2020 ಜೂನ್ 14ನೇ ತಾರೀಕು ಸುಶಾಂತ್ ಸಿಂಗ್ ರಾಜ್ಪೂತ್ ಅವರು ತೀರ್ಕೊಂಡಿರೋಂಥ ವಿಷಯ ಆಲ್ ಓವರ್ ಇಂಡಿಯಾ ತುಂಬಾ ವೈರಲ್ ಆಯ್ತು. ಅವ್ರು ಮಾಡಿದಂತ ಚಿಚೋರೆ ಅನ್ನೋ ಫಿಲ್ಮ್ ಅಲ್ಲಿ ನಮ್ ಜೀವನ ನಾವೇ ತಕ್ಕೋಬಾರ್ದು ಅನ್ನೋ ಒಂದು ಒಳ್ಳೆ ಮೆಸೇಜ್ ಇತ್ತು. ಈ ತರದ ಫಿಲ್ಮ್ ನ ಮಾಡಿದಂತ ಸುಶಾಂತ್ ಅವರು ಹೆಂಗ್ ಸಾಧ್ಯ ಅಂತ ಎಲ್ಲರೂ ಡೌಟ್ ಪಟ್ರು. ಇನ್ನು ಇನ್ವೆಸ್ಟಿಗೇಷನ್ ಆಗ ರಿಯಾ ಚಕ್ರವರ್ತಿ, ಮಹೇಶ್ ಭಟ್ ಮತ್ತೆ ಕರಣ್ ಜೋಹರ್ ಅಂತ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಹೆಸರುಗಳು ಯಾಕೆ ಹೊರಗೆ ಬಂದ್ವು, ಬಾಲಿವುಡ್ ನ ಯಾಕೆ ಜನರು ಬೈಯಕ್ ಸ್ಟಾರ್ಟ್ ಮಾಡಿದ್ರು ಮತ್ತೆ ಬಾಯ್ಕಾಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಓವರ್ ಆಲ್ ಆಗಿ ಸುಶಾಂತ್ ಸಿಂಗ್ ರಾಜ್ಪೂತ್ ಅವರ ಕೇಸಲ್ಲಿ ಏನೇನಾಯ್ತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸುಶಾಂತ್ ಅವರು 1986 ಜನವರಿ 21ನೇ ತಾರೀಕು ಬಿಹಾರ್ ನಲ್ಲಿ ಜನಿಸಿದ್ರು. ಅವ್ರ ತಂದೆ ಹೆಸರು ಕರಣ್ ಸಿಂಗ್ ಅಂತ. ಇವರೊಂದು ಟೆಕ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ರು. ಇನ್ನು ಸುಶಾಂತ್ ಅವರ ತಾಯಿ ಉಷಾ ಸಿಂಗ್ ಅವರು ಹೌಸ್ ವೈಫ್ ಆಗಿದ್ರು. ಸೊ ಸುಶಾಂತ್ ಅವರ ಮನೆಯಲ್ಲಿ 5 ಜನ ಸಿಬ್ಲಿಂಗ್ಸ್ ಇದ್ರು. ಅದರಲ್ಲಿ ಸುಶಾಂತ್ ಅವರು ಕೊನೆ ಮಗ ಆಗಿದ್ರಿಂದ ಮನೆಯವರೆಲ್ಲರೂ ಅವ್ರನ್ನ ಪ್ರೀತಿಯಿಂದ ಗುಲ್ಶನ್ ಅಂತ ಕರಿತಿದ್ರು. ಇನ್ನು ಸುಶಾಂತ್ ಅವರ ಸಿಸ್ಟರ್ ನೀತು ಸಿಂಗ್ ಅವರು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ಕೂಡ ಆಗಿದ್ರು. ಬಿಹಾರ್ನ ಪಟ್ನಾದಲ್ಲಿರುವಂತ ಸೇಂಟ್ ಕಾರೆನ್ ಸ್ಕೂಲ್ ಇಂದ ಸುಶಾಂತ್ ಅವರು ತಮ್ಮ ಎಜುಕೇಶನ್ ನ ಕಂಪ್ಲೀಟ್ ಮಾಡಿದ್ರು. ಹೈಯರ್ ಎಜುಕೇಶನ್ ನ ಮಾಡೋಕ್ಕೋಸ್ಕರ ಸುಶಾಂತ್ ಅವರು ಡೆಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ರು. ಆದ್ರೆ ಅವ್ರ ತಾಯಿ ಉಷಾ ಸಿಂಗಿಗೆ ಈ ವಿಷಯ ಒಂಚೂರು ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಉಷಾ ಸಿಂಗಿಗೆ ಅವ್ರ ಮಗ ಸುಶಾಂತ್ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಇಬ್ರು ಒಬ್ರನ್ನೊಬ್ರು ಒಂದಿನಾನು ಬಿಟ್ಟಿರ್ತಿರ್ಲಿಲ್ಲ. ಸ್ಟಿಲ್ ಸುಶಾಂತ್ ಅವರು ತಮ್ಮ ಎಜುಕೇಶನ್ ನ ಪರ್ಸ್ಯೂ ಮಾಡ್ಬೇಕಂತ ಡೆಲ್ಲಿಗೆ ಬಂದ್ರು. ದಿಲ್ಲಿ ಭೇಜೆ ಪಢಾಯಿ ಕರ್ನೆ ಕೆ ಲಿಯೆ ಲೇಕಿನ್ ಫಿರ್ ಭಿ ಮುझे ಜಾನಾ ಪड़ा. ಮಗ ಮನೆ ಬಿಟ್ಟು ಅಷ್ಟು ದೂರ ಇದ್ದಿದ್ರಿಂದ ಉಷಾ ಸಿಂಗ್ ಅವರು ಪ್ರತಿ ದಿನ ದುಃಖ ಪಡ್ತಿದ್ರು. ಇದರಿಂದಾಗಿ ಅವ್ರ ಹೆಲ್ತ್ ಕೂಡ ಹಾಳಾಗ್ತಿತ್ತು. ಒಂದಿನ ಸುಶಾಂತ್ಗೆ ಅವ್ರ ತಾಯಿ ಫೋನ್ ಮಾಡಿ ಮನೆಗೆ ಯಾವಾಗ ಬರ್ತೀಯಾ ಅಂತ ಕೇಳಿದ್ರು. ಆ ಟೈಮಲ್ಲಿ ಎಕ್ಸಾಮ್ಸ್ ಇದ್ದಿದ್ರಿಂದ ಸುಶಾಂತ್ ಅವರು ನಾನು ಇವಾಗ ಬರಕ್ ಆಗಲ್ಲ ಅಂತ ಹೇಳಿದ್ರು. ಈ ವಿಷಯನ ಕೇಳಿ ತುಂಬಾ ದುಃಖ ಆದ್ರೂ ಕೂಡ ಉಷಾ ಸಿಂಗ್ ಅವರು ತಮಿಗ್ ತಾವೇ ಸಮಾಧಾನ ಮಾಡ್ಕೊಂಡು ಎಕ್ಸಾಮ್ ಮೇಲೆ ಫೋಕಸ್ ಮಾಡುವಂತ ಮಗನ್ಗೆ ಹೇಳಿದ್ರು. फिर उन्होंने कहा कि तुम आ सकते हो क्या, तो मैंने कहा कि नहीं अभी तो मेरे प्री बोर्ड्स एग्जाम्स आने वाले हैं तो अभी तो नहीं आ पाऊंगा. तो मैंने बोला लेकिन फिर हुआ क्या, आप इतना घबराए हुए क्यों. ಬಟ್ ಈ ಮಾತನ್ನ ಹೇಳಿದ ನೆಕ್ಸ್ಟ್ ದಿನಾನೇ ಸುಶಾಂತ್ ಅವ್ರ ತಾಯಿ ಉಷಾ ಸಿಂಗ್ ಅವರು ಬ್ರೇನ್ ಪ್ರಾಬ್ಲಮ್ ಆಗಿ 13 दिसंबर के सुबह शी वाज नो मोर. थोड़ा सा हमेशा दिल में ये रहता है कि जितना सब कुछ भी कर पाया, इंजीनियरिंग क्लियर करी, उसके बाद भी जो भी हुआ मेरे साथ वो सब वो देख. ಈ ಒಂದು ಇನ್ಸಿಡೆಂಟ್ ಇಂದ ಸುಶಾಂತ್ ಅವರು ಬಹಳ ದುಃಖ ಪಟ್ರು. ಬಿಕಾಸ್ ಈ ಇನ್ಸಿಡೆಂಟ್ ಆದಾಗ ಅವರಿಗೆ ಬರೀ 16 ವರ್ಷ ಅಷ್ಟೇ ವಯಸ್ಸಾಗಿತ್ತು. ಪ್ರತಿದಿನ ದುಃಖ ಪಡ್ತಾನೆ ಕಳೆದಂತ ಸುಶಾಂತ್ ಅವರು ಬಹಳ ಕಷ್ಟಪಟ್ಟು ಈ ಒಂದು ವಿಷಯದಿಂದ ಮೂವ್ ಆನ್ ಆದ್ರು. ಇಂಥ ಕಷ್ಟದ ಟೈಮಲ್ಲೂ ಕೂಡ ಸುಶಾಂತ್ ಅವರು ತಮ್ಮ ಎಜುಕೇಶನ್ ನ ಕಂಪ್ಲೀಟ್ ಮಾಡಿದ್ರು. ಅವರಿಗೆ ಆಸ್ಟ್ರೋಫಿಸಿಕ್ಸ್ ತುಂಬಾ ಇಷ್ಟ ಇದ್ದಿದ್ರಿಂದ ಫಿಸಿಕ್ಸ್ ನಲ್ಲಿ ನ್ಯಾಷನಲ್ ಒಲಿಂಪಿಯಾಡ್ ಕೂಡ ಗೆದ್ರು. ಇನ್ನು ಸುಶಾಂತ್ ಅವರಿಗೆ ಶಾರುಖ್ ಖಾನ್ ನ ಕಂಡ್ರೆ ಬಹಳ ಇಷ್ಟ ಇತ್ತು. ನಾನು ಅವ್ರ ತರ ದೊಡ್ಡ ಸ್ಟಾರ್ ಆಗ್ಬೇಕಂತ ಒಂದು ಆಸೆ ಇತ್ತು. ಇದರಿಂದಾಗಿ ಅವರು ಫಿಲ್ಮ್ ಇಂಡಸ್ಟ್ರಿಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಧೂಮ್ ಅಗೇನ್, ಕಾಮನ್ವೆಲ್ತ್ ಗೇಮ್ಸ್ ನ ಸೆರೆಮನಿ, ಬಂಟಿ ಅಂಡ್ ಬಬ್ಲಿ ಅನ್ನೋ ಫಿಲ್ಮ್ಸ್ ಗಳಲ್ಲಿ ಇವರು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ರು. ಸೊ ಇಷ್ಟೆಲ್ಲ ವರ್ಕ್ ಗಳನ್ನ ಮಾಡಿದ್ಮೇಲೆ ಸುಶಾಂತ್ ಅವರು ಈಗ ಆಕ್ಟರ್ ಆಗ್ಲೇಬೇಕಂತ ಕಂಪ್ಲೀಟ್ ಆಗಿ ಮುಂಬೈಗೆ ಶಿಫ್ಟ್ ಆದ್ರು. ಇಲ್ಲಿ ಇವರು ಪೃಥ್ವಿ ಥಿಯೇಟರ್ ಗೆ ಸೇರಿ ಡ್ರಾಮಾಗಳನ್ನ ಮಾಡ್ತಿದ್ರು. ಇಲ್ಲಿ ಸುಶಾಂತ್ ಮಾಡ್ತಿದ್ದಂತ ಅಮೇಜಿಂಗ್ ಆಕ್ಟಿಂಗ್ ನ ನೋಡಿ ಇಂಪ್ರೆಸ್ ಆದಂತ ಬಾಲಾಜಿ ಟೆಲಿಫಿಲ್ಮ್ಸ್ ಅವರು ಸುಶಾಂತ್ ನ ಒಂದು ಆಡಿಷನ್ ಅಂತ ಕರೆದ್ರು. ಆಡಿಷನ್ ನಲ್ಲಿ ಸೆಲೆಕ್ಟ್ ಆದಂತ ಸುಶಾಂತ್ ಗೆ ಕಿಸ್ ದೇಶ್ ಮೇ ಹೇ ಮೇರಾ ದಿಲ್ ಅನ್ನೋ ಸೀರಿಯಲ್ ಅಲ್ಲಿ ಒಂದು ಕ್ಯಾರೆಕ್ಟರ್ ನ ಕೊಟ್ರು. ಈ ಒಂದು ಸೀರಿಯಲ್ ನಲ್ಲಿ ಸುಶಾಂತ್ ಅವ್ರು ಮಾಡಿದಂತ ಆಕ್ಟಿಂಗ್ ನ ನೋಡಿ ಏಕ್ತಾ ಕಪೂರ್ ಅವರು 400ಕ್ಕಿಂತ ಹೆಚ್ಚು ಎಪಿಸೋಡ್ ಗಳನ್ನ ಇವ್ರು ಪ್ರೊಡ್ಯೂಸ್ ಮಾಡಿದ್ರು. ಇನ್ನು ಸುಶಾಂತ್ ಅವ್ರು ಮಾಡಿದಂತ ಅಮೇಜಿಂಗ್ ಆಕ್ಟಿಂಗ್ ನ ಎಲ್ಲರೂ ಹೊಗಳಿದ್ರು. ಇದರಿಂದಾಗಿ ಇವರಿಗೆ 3 ಅವಾರ್ಡ್ಸ್ ಗಳು ಸಿಕ್ವು. ಈ ಸೀರಿಯಲ್ ನ ಮಾಡಬೇಕಾದ್ರೆ ಈ ಸೀರಿಯಲ್ ನಲ್ಲಿ ಹೀರೋಯಿನ್ ಆಗಿದ್ದಂತ ಅಂಕಿತಾ ಲೋಖಂಡೆ ಅವ್ರನ್ನ ಸುಶಾಂತ್ ಅವರು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವರಿಬ್ರು ಜೋಡಿ ಆಡಿಯನ್ಸ್ ಗಳಿಗೆ ಕೂಡ ಬಹಳ ಇಷ್ಟ ಆಗಿತ್ತು. ಬಟ್ ಟೈಮ್ ಕಳಿತಾ ಸುಶಾಂತ್ ಅವರಿಗೆ ಈ ಸೀರಿಯಲ್ ಮೇಲೆ ಇಂಟ್ರೆಸ್ಟ್ ತುಂಬಾನೇ ಕಮ್ಮಿ ಆಯ್ತು. ಇದರಿಂದಾಗಿ ಸುಶಾಂತ್ ಅವರು ನೆಕ್ಸ್ಟ್ US ಗೆ ಹೋಗಿ ಫಿಲ್ಮ್ ಮೇಕಿಂಗ್ ನ ಕಳಿಬೇಕಂತ ಡಿಸೈಡ್ ಮಾಡಿದ್ರು. ಇದೇ ಒಂದು ಟೈಮ್ ಪೀರಿಯಡ್ ನಲ್ಲಿ ಸುಶಾಂತ್ ಮತ್ತೆ ಅಂಕಿತಾ ಲೋಖಂಡೆ ಅವ್ರ ಬ್ರೇಕಪ್ ಕೂಡ ಆಯ್ತು. ಬಟ್ ಬ್ರೇಕಪ್ ಗೆ ರೀಸನ್ ಏನು ಅಂತ ಇವತ್ತಿನ ತನಕ ಯಾರಿಗೂ ಗೊತ್ತಿಲ್ಲ. ಸೊ ಸುಶಾಂತ್ ಅವರು ಫೈನಲಿ US ಗೆ ಹೋಗ್ಬೇಕಂತ ರೆಡಿ ಆದಾಗ ಮುಖೇಶ್ ಚಬ್ರಾ ಅವರು ಕಾಲ್ ಮಾಡಿ ಒಂದು ಆಡಿಷನ್ ನ ಕೊಡು ಒಂದು ಫಿಲ್ಮಿಗೆ ಅಂತ ಹೇಳಿದ್ರು. ಸೊ US ಗೆ ಹೋಗಕ್ಕಿಂತ ಮುಂಚೆ ಒಂದು ಆಡಿಷನ್ ನ ಕೊಟ್ಟೋಗೋಣ ಅಂತ ಸುಶಾಂತ್ ಅವರು ಬಂದು ಆಡಿಷನ್ ನ ಕೊಟ್ರು. ಬಟ್ ಇವ್ರು ಕೊಟ್ಟಂತ ಆಡಿಷನ್ ಇಂದಾಗಿ ಇವ್ರು ಈ ಫಿಲ್ಮಿಗೆ ಸೆಲೆಕ್ಟ್ ಆಗ್ಬಿಟ್ರು. ಆಡಿಷನ್ ನಲ್ಲಿ ಸುಶಾಂತ್ ಅವ್ರು ಮಾಡಿದಂತ ಅಮೇಜಿಂಗ್ ಆಕ್ಟಿಂಗ್ ನ ನೋಡಿ ಡೈರೆಕ್ಟರ್ ಇವ್ರನ್ನ ಮೇನ್ ಲೀಡ್ ಆಗಿ ಈ ಫಿಲ್ಮಿಗೆ ಸೆಲೆಕ್ಟ್ ಮಾಡಿದ್ರು. ಆ
ಫಿಲಿಂ ಹೆಸರು ಕಾಯ್ ಪೋಚೆ ಅಂತ. ಈ ಒಂದು ಫಿಲಿಂ ಅಲ್ಲಿ ರಾಜ್ಕುಮಾರ್ ರಾವ್ ಅವರು ಕೂಡ ಆಕ್ಟಿಂಗ್ ಮಾಡಿದ್ರು. ಸುಶಾಂತ್ ಅವ್ರ ಲಕ್ಕು ಎಷ್ಟೊಂದು ಚೆನ್ನಾಗಿತ್ತಂದ್ರೆ ಈ ಫಿಲಿಮಿನ ಶೂಟಿಂಗ್ ಮಾಡೋ ಟೈಮ್ ಅಲ್ಲಿ ಇವರಿಗೆ ಪಿಕೆ ಫಿಲಿಂ ಇಂದ ಕೂಡ ಆಫರ್ ಬಂತು. ಈ ಪಿಕೆ ಫಿಲಿಂ ಅಲ್ಲಿ ಸುಶಾಂತ್ ಅವರು ಅನುಷ್ಕಾ ಶರ್ಮಾ ಬಾಯ್ ಫ್ರೆಂಡ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ರು. ಸೊ ಈ ಎರಡು ಫಿಲಿಮ್ಸ್ ಗಳು ಹಿಟ್ ಆಗಿದ್ರಿಂದ ಸುಶಾಂತ್ ಅವರಿಗೆ ನೆಕ್ಸ್ಟ್ YRF ಪ್ರೊಡಕ್ಷನ್ ಇಂದ ಒಂದು ಫಿಲಿಮಿನ ಆಫರ್ ಸಿಕ್ತು. ಆ ಫಿಲಿಂ ಹೆಸರೇ ಶುದ್ಧ ದೇಸಿ ರೊಮ್ಯಾನ್ಸ್ ಅಂತ. ಸೊ ಈ ಒಂದು ಫಿಲಿಮು ಹಿಟ್ ಆಗ್ತಿದ್ದಂಗೆ ಸುಶಾಂತ್ ಅವರು ಬಾಲಿವುಡ್ ಅಲ್ಲಿ ಒಂದು ಅಪ್ಕಮಿಂಗ್ ಮತ್ತೆ ಪ್ರಾಮಿಸಿಂಗ್ ಹೀರೋ ಆಗಿ ಎಸ್ಟಾಬ್ಲಿಷ್ ಆದ್ರು. ನೆಕ್ಸ್ಟ್ ಸುಶಾಂತ್ ಅವರಿಗೆ MS ಧೋನಿ ಅವ್ರ ಲೈಫ್ ಮೇಲೆ ಮಾಡ್ತಿರೋಂತ ಫಿಲ್ಮ್ ಅಲ್ಲಿ ಕೂಡ ಚಾನ್ಸ್ ಸಿಕ್ತು. ಈ ಒಂದು ಫಿಲ್ಮು ಆಲ್ ಓವರ್ ಇಂಡಿಯಾ ತುಂಬಾ ದೊಡ್ಡ ಹಿಟ್ ಆಗಿ ಸುಶಾಂತ್ ಅವ್ರನ್ನ ಒಂದು ದೊಡ್ಡ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಮಾಡ್ತು. ಇನ್ನು ಈ ಫಿಲಿಂ ಅಲ್ಲಿ ಸುಶಾಂತ್ ಅವ್ರು ಮಾಡಿದಂತ ಆಕ್ಟಿಂಗ್ ನ ಎಲ್ಲರೂ ಇಷ್ಟಪಟ್ರು. ನೆಕ್ಸ್ಟ್ ಸುಶಾಂತ್ ಅವ್ರು ಮಾಡಿದಂತ ರಾಬ್ತಾ ಅನ್ನೋ ಫಿಲಿಮು ಫ್ಲಾಪ್ ಆಗ್ಬಿಡ್ತು. ಆಮೇಲೆ ಬಂದಂತ ಸೋನ್ಚಿಡಿಯಾ ಫಿಲಿಂ ಕೂಡ ದೊಡ್ಡ ಡಿಸಾಸ್ಟರ್ ಆಯ್ತು ಬಾಕ್ಸ್ ಆಫೀಸ್ ನಾಗ. How was the movie? Not very good. No. What was not good? Means क्या अच्छा नहीं लगा आपको? The storyline was missing and confusing. Exactly. Very link नहीं हो रहा था. ತಮ್ಮ ಕರಿಯರ್ ಅಲ್ಲಿ ಸಕ್ಸಸ್ ಮತ್ತೆ ಫೇಲ್ಯೂರ್ ನ ನೋಡಿದಂತ ಸುಶಾಂತ್ ಅವರು ನೆಕ್ಸ್ಟ್ ಚಿಚೋರೆ ಅನ್ನೋ ಒಂದು ಅಮೇಜಿಂಗ್ ಫಿಲಿಂ ನ ಮಾಡಿದ್ರು. ಈ ಒಂದು ಫಿಲಿಂ ನಲ್ಲಿ ತಪ್ಪು ಆತರ ಯಾರು ಮಾಡಬಾರ್ದು ಅನ್ನೋ ಒಂದು ಒಳ್ಳೆ ಮೆಸೇಜ್ ಇತ್ತು. ಈ ಸಿನಿಮಾ ಬೋತ್ ಕಮರ್ಷಿಯಲಿ ಮತ್ತೆ ಕ್ರಿಟಿಕಲಿ ದೊಡ್ಡ ಸಕ್ಸಸ್ ಆಯ್ತು. ಮಾಡ್ಕೋಬಾರ್ದು ಅನ್ನೋ ಒಂದು ಒಳ್ಳೆ ಮೆಸೇಜ್ ಇರೋಂತ ಫಿಲಿಂ ತೆಗೆದಿರೋ ಸುಶಾಂತ್ ಅವರೇ ಜೂನ್ 14, 2020 ಸತ್ತೋದ್ರು. ಈ ಒಂದು ಇನ್ಸಿಡೆಂಟ್ ನಡೆದಿದ್ದು ಕೋವಿಡ್ ಟೈಮ್ ಅಲ್ಲಿ, ಅಂದ್ರೆ ಲಾಕ್ ಡೌನ್ ಆಗಿದ್ದಾಗ. ಆಶ್ಚರ್ಯ ಏನಂದ್ರೆ ಸುಶಾಂತ್ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಆಳ್ಗಳು ಬೆಳಿಗ್ಗೆನೂ ಅವರಿಗೆ ಎಳ್ನೀರ್ನ ತಂದು ಕೊಟ್ಟಿದ್ರು. ಮಧ್ಯಾಹ್ನ ಊಟಕ್ಕೆ ಸುಶಾಂತ್ ಅವ್ರನ್ನ ಕರಿಬೇಕಂತ ಅವ್ರ ರೂಮ್ ಹತ್ರ ಹೋದಾಗ ರೂಮ್ ಒಳಗಡೆಯಿಂದ ಲಾಕ್ ಆಗಿತ್ತು. ಸೊ ಈ ವರ್ಕರ್ಸ್ ಗಳು ಬಹಳ ಹೊತ್ತು ಡೋರ್ ನ ಬಡಿದ್ರು ಕೂಡ ಒಳಗಡೆಯಿಂದ ಯಾವ್ದೇ ತರದ ರೆಸ್ಪಾನ್ಸ್ ಬರ್ಲಿಲ್ಲ. ಇದರಿಂದ ಗಾಬರಿ ಆದಂತ ವರ್ಕರ್ಸ್ ಗಳು ಇಮಿಡಿಯೇಟ್ಲಿ ಹೋಗಿ ಕೀ ಮಾಡೋನ್ನ ಕರ್ಕೊಂಡ್ ಬಂದ್ರು. ಸೊ ಫೈನಲಿ ಕೀನ ಓಪನ್ ಮಾಡಿ ಒಳಗಡೆ ಹೋಗಿ ನೋಡಿದಾಗ ಸುಶಾಂತ್ ಅವರು ನೇಣು ಹಾಕೊಂಡಿದ್ರು. ಆ ದೃಶ್ಯನ ನೋಡಿದಂತ ವರ್ಕರ್ಸ್ ಗಳು ತುಂಬಾನೇ ದುಃಖ ಪಟ್ರು. ನೆಕ್ಸ್ಟ್ ಈ ವರ್ಕರ್ಸ್ ಗಳು ಸುಶಾಂತ್ ಅವ್ರ ಸಿಸ್ಟರ್ ಆಗಿದ್ದಂತ ನೀತುಗೆ ಫೋನ್ ಮಾಡಿದ್ರು. ವಿಷಯ ಗೊತ್ತಾಗ್ತಿದ್ದಂಗೆ ನೀತು ಅವರು ಸುಶಾಂತ್ ಅವ್ರ ಮನೆಗೆ ಬಂದು ಅವ್ರ ಬಾಡಿನ ನೋಡಿ ತುಂಬಾನೇ ದುಃಖ ಪಟ್ರು ಮತ್ತೆ ಹತ್ರು. ಸೊ ಸುಶಾಂತ್ ಅವರು ನ್ಯೂಸ್ ಹೊರಗಡೆ ಬರ್ತಿದ್ದಂಗೆ ಪ್ರತಿಯೊಂದು ನ್ಯೂಸ್ ಚಾನಲ್ ಅವರು ಕೂಡ ಇದನ್ನ ಟೆಲಿಕಾಸ್ಟ್ ಮಾಡಿದ್ರು. ಕೆಲವೇ ಗಂಟೆಗಳಲ್ಲಿ ಈ ಒಂದು ನ್ಯೂಸ್ ಆಲ್ ಓವರ್ ಇಂಡಿಯಾ ತುಂಬಾ ವೈರಲ್ ಆಯ್ತು. ಪೊಲೀಸರು ಇದನ್ನ ಕೇಸ್ ಅಂತ ಡಿಕ್ಲೇರ್ ಕೂಡ ಮಾಡಿದ್ರು. A closure report has been filed by the Central Bureau of Investigation in the much talked about Sushant Singh Rajput's case. ಬಟ್ ಸುಶಾಂತ್ ಅವರ ಫ್ಯಾನ್ಸ್ ಗಳು ಇದು ಸೂಸೈಡ್ ಇರಬಹುದು ಅಂತ ಡೌಟ್ ನ ಪಟ್ರು. ಇದಕ್ಕೆ ಮೇನ್ ರೀಸನ್ ಸುಶಾಂತ್ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ವರ್ಕರ್ಸ್ ಗಳು. ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ, ಅದರಲ್ಲೂ ಲಾಕ್ ಡೌನ್ ಆಗಿರೋಂತ ಟೈಮ್ ಅಲ್ಲಿ ಇವರಿಗೆ ಕೀ ಮಾಡೋರು ಎಲ್ಲಿಂದ ಸಿಕ್ಕರು ಅನ್ನೋ ಡೌಟ್ ಎಲ್ರಿಗೂ ಕಾಡ್ತಿತ್ತು. ಆಮೇಲೆ ಸುಶಾಂತ್ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಇತ್ತು, ಆಸ್ತಿಗಳಿತ್ತು, ಆಮೇಲೆ ದೊಡ್ಡ ಸ್ಟಾರ್ ಕೂಡ ಆಗಿದ್ರು ಅವರು. ಇಷ್ಟೊಂದು ಸಕ್ಸಸ್ಫುಲ್ ಆಗಿರೋಂತ ವ್ಯಕ್ತಿ ಮಾಡ್ಕೊಳ್ಳೋಕೆ ಹೆಂಗ್ ಸಾಧ್ಯ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡ್ತಿತ್ತು. ಸೊ ಈ ಎಲ್ಲ ಕನ್ಫ್ಯೂಷನ್ ಗಳ ನಡುವೆ ಮೊದಲು ಹೊರಗಡೆ ಬಂದಂತ ಹೆಸರೇ ರಿಯಾ ಚಕ್ರಬೋರ್ಟಿ. ಸೊ ರಿಯಾ ಮತ್ತೆ ಸುಶಾಂತ್ ಅವರು ಒಂದು ಜಿಮ್ ಅಲ್ಲಿ ಮೀಟ್ ಆಗಿ ಫ್ರೆಂಡ್ಸ್ ಆಗಿದ್ರು. ಟೈಮ್ ಕಳಿತಾ ಇವರಿಬ್ರು ನಡುವೆ ಇರೋಂತ ಫ್ರೆಂಡ್ಶಿಪ್ ಲವ್ ಆಗಿ ಕನ್ವರ್ಟ್ ಆಯ್ತು. ಸೊ ರಿಯಾ ಅವರು ಬಾಲಿವುಡ್ ಫಿಲ್ಮ್ ಇಂಡಸ್ಟ್ರಿಲಿ ವರ್ಕ್ ಮಾಡ್ತಿದ್ರು ಕೂಡ ಯಾವ್ದೇ ತರ ದೊಡ್ಡ ಹಿಟ್ ಫಿಲ್ಮ್ ನ ಕೊಟ್ಟಿರ್ಲಿಲ್ಲ ಮತ್ತೆ ಸ್ಟ್ರಗಲಿಂಗ್ ಫೇಸ್ ಅಲ್ಲೇ ಇದ್ರು. ಇದರಿಂದಾಗಿ ಅವರು ಪ್ರತಿಯೊಂದು ಖರ್ಚಿಗೂ ದುಡ್ಡನ್ನ ಸುಶಾಂತ್ ಅವ್ರ ಹತ್ರ ಇಸ್ಕೊಂತಿದ್ರು. ಸೊ ರಿಯಾ ದುಡ್ಡನ್ನ ಕೇಳಿ ಟಾರ್ಚರ್ ಕೊಟ್ಟಿದ್ದಕ್ಕೆ ಸುಶಾಂತ್ ಬಹಳ ಫ್ರಸ್ಟ್ರೇಟೆಡ್ ಆಗಿದ್ದ. ಆಮೇಲೆ ಫ್ಯಾಮಿಲಿಯಿಂದ ದೂರನೂ ಆಗಿದ್ದಂತ ಖುದ್ದಾಗಿ ಸುಶಾಂತ್ ಅವ್ರ ತಂದೆ ಅವರೇ ಸ್ಟೇಟ್ಮೆಂಟ್ ನ ಕೊಟ್ರು. ಸೊ ಓವರ್ ಆಲ್ ಆಗಿ 15 ಕೋಟಿಗಿಂತ ಜಾಸ್ತಿ ದುಡ್ಡನ್ನ ರಿಯಾ ಅವರು ಸುಶಾಂತ್ ಅವ್ರ ಹತ್ರ ಇಸ್ಕೊಂಡಿದ್ರು ಅಂತ ಸುಶಾಂತ್ ಅವ್ರ ತಂದೆ ಹೇಳಿದ್ರು. ಸೊ ಇದರಿಂದಾಗಿ ಇಡಿ ಡಿಪಾರ್ಟ್ಮೆಂಟ್ ಅವರು ಈ ಕೇಸಲ್ಲಿ ಇನ್ವಾಲ್ವ್ ಆಗಿ ರಿಯಾ ಅವ್ರನ್ನ ಕಂಟಿನ್ಯೂಸ್ಲಿ ಇಂಟ್ರೋಗೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅವರಿಗೆ ಯಾವ್ದೇ ತರದ ಪ್ರೂಫ್ ಗಳು ಸಿಗ್ಲಿಲ್ದ್ರಿಂದ ರಿಯಾ ಅವ್ರನ್ನ ರಿಲೀಸ್ ಮಾಡಿದ್ರು. ಬಟ್ ಆಶ್ಚರ್ಯ ಏನಂದ್ರೆ ಸುಶಾಂತ್ ಅವ್ರ ಒಂದು ವಾರದ ಮುಂಚೆ ಸುಶಾಂತ್ ಅವ್ರ ಮ್ಯಾನೇಜರ್ ಆಗಿದ್ದಂತ ದಿಶಾ ಸಾಲಿಯಾನ ಬಿಲ್ಡಿಂಗ್ ಮೇಲಿಂದ ಆರಿಸಿದ್ರು. ಇನ್ನು ದಿಶಾ ಅವ್ರ ತಾಯಿ ನ್ಯೂಸ್ ಚಾನಲ್ ಅವರಿಗೆ ಕೊಟ್ಟಂತ ಇಂಟರ್ವ್ಯೂ ನಲ್ಲಿ ನಮ್ಮ ಮಗಳು ಅವರು ನಮ್ಮನ್ನು ಅಂತ ಹೇಳಿದ್ರು. ಸೊ ಈ ಅವರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡ್ತಿತ್ತು. ಸೊ ದಿಶಾ ಸುಶಾಂತ್ ಅವರು ಬಹಳ ಡಿಪ್ರೆಷನ್ ಅಲ್ಲಿ ಇದ್ರು ಮತ್ತೆ ಬಹಳ ಫ್ರಸ್ಟ್ರೇಟೆಡ್ ಆಗಿದ್ರು. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅವರು ನನ್ನನ್ನು ಅಂತ ಸುಶಾಂತ್ ಅವರು ಭಯ ಪಡ್ತಿದ್ರು ಅಂತ ಖುದ್ದಾಗಿ ಸುಶಾಂತ್ ಅವ್ರ ಸಿಸ್ಟರೇ ಹೇಳಿದ್ದಾರೆ. हुआ था he was really restless after that. उसने बोला कि ये लोग मुझे भी नहीं छोड़ेंगे. ಆಮೇಲೆ ಈ ದಿಶಾ ರಿಯಾ ಅವರು ಸುಶಾಂತ್ ಅವ್ರ ಜೊತೆಗೆ ಲಾಸ್ಟ್ ಟೈಮ್ ಮಾತಾಡಿದ್ದು कि SMS किया, WhatsApp किया. On the 9th सुशांत का मुझे लास्ट मैसेज आया था. ಸೊ ಇದೊಂದು ಬ್ರೇಕಪ್ ಮಾಡ್ಕೊಳ್ಳೋಂತ ಕಾನ್ವರ್ಸೇಷನ್ ಆಗಿರ್ಬೋದು ಅಂತ ನಾವಿಲ್ಲಿ ಗೆಸ್ ಮಾಡ್ಬೋದು ಅಷ್ಟೇ. ಇಂಡೈರೆಕ್ಟ್ ಆಗಿ ಇದೊಂದು ಬ್ರೇಕಪ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಿಯಾ ಅವರು ಸುಶಾಂತ್ ಅವ್ರ ಮೊಬೈಲ್ ನಂಬರ್ ನ ಬ್ಲಾಕ್ ಕೂಡ ಮಾಡಿ. कितनी बीमार हूँ तो उन्हें मैंने ब्लॉक कर दिया 9th को.
ಸೊ ಈ ರಿಯಾ ಮತ್ತೆ ಸುಶಾಂತ್ ನಡುವೆ ಬ್ರೇಕಪ್ ಆಗಕ್ಕೆ ಮೇನ್ ರೀಸನ್ ಮಹೇಶ್ ಭಟ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ಈ ಮಹೇಶ್ ಭಟ್ ಅವರು ಬಾಲಿವುಡ್ ಫಿಲ್ಮ್ ಇಂಡಸ್ಟ್ರಿಯ ಅತ್ಯಂತ ಹಳೆ ಮತ್ತೆ ದೊಡ್ಡ ಡೈರೆಕ್ಟರ್. ಸೊ ಇವರ ಮತ್ತೆ ರಿಯಾ ನಡುವೆ ನಡೆದಿರೋಂತ ವಾಟ್ಸ್ಆಪ್ ಚಾಟ್ ಗಳನ್ನ ನೋಡಿದಾಗ ಇವರಿಬ್ರು ಬಹಳ ಕ್ಲೋಸ್ ಆಗಿದ್ರು ಅನ್ನೋ ವಿಷಯ ನಮಗೆ ಗೊತ್ತಾಗತ್ತೆ. ಆಮೇಲೆ ಇಲ್ಲಿ ರಿಯಾ ಅವರು ಮಾಡಿರೋಂತ ಮೆಸೇಜ್ ಗಳನ್ನ ನೋಡಿದಾಗ ರಿಯಾ ಅವರು ಸುಶಾಂತ್ ಅವ್ರ ರಿಲೇಶನ್ಶಿಪ್ ಇಂದ ಮೂವ್ ಆನ್ ಆಗಿದ್ರು ಅನ್ನೋ ವಿಷಯನೂ ಗೊತ್ತಾಯ್ತು. ಸೊ ಓವರ್ ಆಲ್ ಆಗಿ ನೋಡಿದ್ರೆ ಮಹೇಶ್ ಭಟ್ ಅವರು ತಮ್ಮ ಮಗಳ ಏಜಿನ ಹುಡುಗಿ ಜೊತೆ ನಾರ್ಮಲ್ ಆಗಿ ಮೆಸೇಜ್ ಮಾಡ್ತಿದ್ರು ಅನ್ನೋ ತರ ಇದು ಕಾಣಿಸುತ್ತೆ. ಬಟ್ ನಮಗೆ ಶಾಕ್ ಆಗೋಂತ ವಿಷಯ ಏನಂದ್ರೆ ಇದೇ ಮಹೇಶ್ ಭಟ್ ಅವರು ತಮ್ಮ ನಿಜವಾದ ಮಗಳಾಗಿರುವಂತ ಪೂಜಾ ಭಟ್ಟಿಗೆ ಲಿಪ್ ಟು ಲಿಪ್ ಇದ್ರು. ಆಮೇಲೆ ಪೂಜಾ ಏನಾದ್ರು ನನ್ನ ಮಗಳಾಗದೆ ಇದ್ದಿದ್ರೆ ನಾನು ಇವಳನ್ನ ಮದ್ವೆ ಆಗ್ತಿದ್ದೆ ಅಂತಾನು ಇವ್ರು ಹೇಳಿದ್ರು. ಸೊ ಈ ಎಲ್ಲಾ ವಿಷಯಗಳು ಗೊತ್ತಾಗ್ತಿದ್ದಂಗೆ ಜನರು ಇಂಟರ್ನೆಟ್ ಅಲ್ಲಿ ಇಡೀ ಬಾಲಿವುಡ್ ನ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬಾಲಿವುಡ್ ಆಕ್ಟರ್ಸ್ ಗಳಿಗೆ ಕೆಟ್ಟದಾಗ ಬೈಯೋದು ಮತ್ತೆ ಬಾಯ್ಕಾಟ್ ಬಾಲಿವುಡ್ ಅಂತ ಟ್ರೆಂಡ್ ಗಳನ್ನೂ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬಾಲಿವುಡ್ ನಲ್ಲಿ ಇರುವಂತ ಆಕ್ಟರ್ ಗಳು ಯಾವ ರೀತಿ ಸುಶಾಂತ್ ಅವ್ರನ್ನ ಔಟ್ ಸೈಡರ್ ತರ ಟ್ರೀಟ್ ಮಾಡ್ತಿದ್ರು ಮತ್ತೆ ಅವರಿಗೆ ಇನ್ಸಲ್ಟ್ ಮಾಡ್ತಿದ್ರು ಅನ್ನೋ ವಿಡಿಯೋಸ್ ಗಳು ಕೂಡ ಹೊರಗೆ ಬಂದ್ರು. रणबीर कपूर, Very hot. इमरान खान, Extremely hot. सुशांत सिंह राजपूत. Huh? Hot, I guess. I don't know. I haven't seen any of his films. अयो और कोई डॉक्टर भी प्रेजेंट नहीं था उस टाइम तो, और बॉयकॉट बॉलीवुड तो तभी से चल ही रहा है जब से सुशांत नहीं है. ಸೊ ಈ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಸುಶಾಂತ್ ಅವರಿಗೆ YRF ಕಡೆಯಿಂದ ಒಂದು ಫಿಲಿಂ ಆಫರ್ ಬಂದಿತ್ತು. ಬಟ್ ಸುಶಾಂತ್ ಅವರಿಗೆ ಸ್ಟೋರಿ ಇಷ್ಟ ಆಗ್ಲಿಕ್ಕೆ ಅವ್ರು ಈ ಫಿಲಿಂ ನ ಮಾಡಲ್ಲ ಅಂತ ಹೇಳಿದ್ರು. ಸೊ ಸುಶಾಂತ್ ಅವರು ಇಂತ ದೊಡ್ಡ ಫಿಲಿಂ ಪ್ರೊಡಕ್ಷನ್ ಹೌಸಿನ ಆಫರ್ ನ ರಿಜೆಕ್ಟ್ ಮಾಡಿದ್ರಿಂದ ಅವರಿಗೆ ಫಿಲಿಂ ಆಫರ್ಸ್ ಗಳು ಬರೋದು ನಿಂತು ಅಂತ ಜನರು ಎಲ್ಲಾ ಕಡೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಫಿಲಿಂ ಹಿಟ್ ಆಗಿದ್ರು ಕೂಡ ಯಾವ್ದೇ ತರದ ಆಫರ್ ಬರ್ಲಿಲ್ದ್ರಿಂದ ಸುಶಾಂತ್ ಅವರು ಬಹಳ ಡಿಪ್ರೆಷನ್ ಅಲ್ಲಿ ಇದ್ರು ಮತ್ತೆ ಬಹಳ ಫ್ರಸ್ಟ್ರೇಟ್ ಆಗಿದ್ರು ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಯ್ತು. ಇದೇ ಟೈಮ್ ನಾಗ ರಿಯಾ ಅವರು ಇನ್ನೊಂದು ಇಂಟರ್ವ್ಯೂನು ಕೊಟ್ರು. ಈ ಒಂದು ಇಂಟರ್ವ್ಯೂನಾಗ ರಿಯಾ ಅವರು ಸುಶಾಂತ್ ಅವ್ರ ಮೆಂಟಲ್ ಹೆಲ್ತ್ ಸರಿ ಇರಲಿಲ್ಲ, ಅವರು ವೀಡ್ನು ಸೇರ್ತಿದ್ರು ಅನ್ನೋ ವಿಷಯನ ಹೊರಗೆ ಹಾಕಿದ್ರು. Show and you said Sushant was taking drugs or he was having weed. Yes, it's unfortunate that we have to speak about him in this light, but it's not been done by me. The Pandora's box has been opened by his family. ಇದರಿಂದಾಗಿ ರಿಯಾ ಅವರಿಗೆ ಜನರ ಕಡೆಯಿಂದ ಇನ್ನೂ ಸ್ಟೇಟ್ ಬರಕ್ ಸ್ಟಾರ್ಟ್ ಆಯ್ತು. ಬಟ್ ರಿಯಾಲಿಟಿ ಏನಂದ್ರ ಸುಶಾಂತ್ ಅವರಿಗೆ ನಿಜವಾಗ್ಲೂ ಮೆಂಟಲ್ ಪ್ರಾಬ್ಲಮ್ಸ್ ಗಳಿದ್ವು ಮತ್ತೆ ಅವರು ಟ್ಯಾಬ್ಲೆಟ್ ನು ತಗೊಂತಿದ್ರಂತ ಡಾಕ್ಟರ್ ಬಂದ್ ಹೇಳಿದ್ರು. ಸೊ ಫೈನಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಇದೊಂದು ಆತ್ಮಹತ್ಯೆ ಅಂತ ಕನ್ಫರ್ಮ್ ಆಯ್ತು. ಸೊ ನೆಕ್ಸ್ಟ್ ಈ ಕೇಸ್ ನಾಗ NCB ಅವರು ಎಂಟರ್ ಆಗಿ ರಿಯಾ ಅವರು ಸುಶಾಂತ್ ಗೆ ವೀಡ್ ನ ಸಪ್ಲೈ ಮಾಡ್ತಿದ್ರು ಅನ್ನೋ ಕೇಸ್ ಹಾಕಿ ಅವ್ರನ್ನ ಇಂಟ್ರೋಗೇಟ್ ಮಾಡಿದ್ರು. ಇದೇ ಒಂದ್ ಟೈಮ್ ನಾಗ ಸುಶಾಂತ್ ಅವ್ರ ತಂದೆ ವಿಡಿಯೋ ಮಾಡಿ ರಿಯಾನೇ ನನ್ನ ಮಗನ್ ಕಾರಣ ಅಂತ ಹೇಳಿದ್ರು. रिया मेरे बेटे सुशांत को लंबे समय से जहर पिलाया करती थी, वो इसकी हत्यारी है. जहाँ से इनको चाहिए कि रिया को और उसके सहयोगी को. ಸೊ ರಿಯಾನ ಮೂರ್ ಸಲ ಕರೆದು ಇಂಟ್ರೋಗೇಟ್ ಮಾಡಿ ಫೈನಲಿ ಸೆಪ್ಟೆಂಬರ್ 8ನೇ ತಾರೀಕು ಅರೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಬಾಲಿವುಡ್ ನ ದೊಡ್ಡ ಸ್ಟಾರ್ಸ್ ಗಳು ನಶೆಯಲ್ಲಿ ತೇಲಾಡ್ತಿರುವಂತ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಯ್ತು. ಈ ವಿಡಿಯೋನ ನೋಡಿದಂತ NCB ಅವರು ಅನನ್ಯ ಪಾಂಡೆ, ಶ್ರದ್ಧಾ ಕಪೂರ್, ಸಾರಾ ಅಲಿ ಖಾನ್ ಮತ್ತೆ ರಕುಲ್ ಪ್ರೀತ್ ಸಿಂಗ್ ಅವ್ರನ್ನ ಕರೆದು ಇಂಟ್ರೋಗೇಟ್ ಮಾಡಿದ್ರು. ಸುಶಾಂತ್ ಅವ್ರ ಬಾಡಿನ ಅಟಾಪ್ಸಿ ಮಾಡಿದಂತ ಒಬ್ಬ ವ್ಯಕ್ತಿ ಬಂದು ಸುಶಾಂತ್ ಅವ್ರು ಮಾಡ್ಕೊಂಡಿದ್ದು ಸೂಸೈಡ್ ಅಲ್ಲ, ಇದೊಂದು ಕೊಲೆ ಅಂತ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ನ ಕೊಟ್ರು. ಆಕ್ಚುಲಿ ಸುಶಾಂತ್ ಅವ್ರ ಬಾಡಿ ಮೇಲೆ ಹೊಡೆದಿರುವಂತ ಮಾರ್ಕ್ಸ್ ಗಳಿದ್ವು ಮತ್ತೆ ಅವ್ರ ಮೂಳೆಗಳು ಕೂಡ ಮುರಿದಿದ್ವು ಅನ್ನೋ ಸ್ಟೇಟ್ಮೆಂಟ್ ನ ಈ ವ್ಯಕ್ತಿ ಕೊಟ್ರು. कर चुका हूँ, लेकिन ये जो बॉडी दिखाई कि वहाँ देखी मैंने, वैसी जो बॉडी मेरे नजर में है सुसाइड करके आ गई, वो नहीं हो सकती. वो नहीं था ऐसा आपका कहना. ಸೊ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ ಬಹಳ ಜನಗಳು ಬೇರೆ ಬೇರೆ ತರ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಿದ್ರು. ಸೊ ಇದರಿಂದಾಗಿ CBI ಅವರು ಈ ಕೇಸ್ ನ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ 2020 ರಿಂದ 25 ಅಂದ್ರೆ 5 ವರ್ಷ ಕಂಟಿನ್ಯೂಸ್ಲಿ CBI ಅವರು ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಿದ್ರು. ಎಲ್ಲರನ್ನು ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಇದೊಂದು ಆತ್ಮಹತ್ಯೆ ಕೇಸ್ ಅಂತ CBI ಅವರು ರಿಪೋರ್ಟ್ ನ ಕೊಟ್ರು. 2025 ಮಾರ್ಚ್ 22ನೇ ತಾರೀಕು CBI ಅವರು ಇದು ಯಾವ್ದೇ ತರದ ಆತ್ಮಹತ್ಯೆ ಕೇಸ್ ಅಂತ ಈ ಕೇಸ್ ನ ಕ್ಲೋಸ್ ಮಾಡಿದ್ರು. ನೋಡ್ರಿ, ಈ ಬಾಲಿವುಡ್ ಫಿಲ್ಮ್ ಇಂಡಸ್ಟ್ರಿನ ಕೆಲವೊಂದು ಫ್ಯಾಮಿಲೀಸ್ ಗಳು ನಡೆಸ್ತಾವು. ಈ ಫ್ಯಾಮಿಲಿಲಿ ಹುಟ್ಟುವಂತ ಮಕ್ಕಳುಗಳನ್ನೇ ಇವರು ಇಲ್ಲಿ ಹೀರೋಗಳನ್ನ ಮಾಡ್ತಾರ ಮತ್ತೆ ಸ್ಟಾರ್ಸ್ ಗಳನ್ನಾಗಿ ಕನ್ವರ್ಟ್ ಮಾಡ್ತಾರ. ಹೊರಗಡೆಯಿಂದ ಯಾರಾದ್ರೂ ಇಲ್ಲಿ ಬಂದು ಸ್ಟಾರ್ ಆಗಕ್ ಟ್ರೈ ಮಾಡಿದ್ರೆ ಇಲ್ಲ ಹೀರೋ ಆಗಕ್ ಟ್ರೈ ಮಾಡಿದ್ರೆ ಅಥವಾ ಸ್ವಲ್ಪ ಬೆಳೆದ್ರೆ ಇವರಿಗೆ ಒಂದ್ ಚೂರು ಆಗಲ್ಲ. ಇದರಿಂದಾಗಿ ಅವರಿಗೆ ಬರ್ತಿರುವಂತ ಫಿಲಿಂ ಆಫರ್ ಗಳನ್ನ ಇವ್ರು ಕಟ್ ಮಾಡ್ತಾರೆ, ಆಮೇಲೆ ಔಟ್ ಸೈಡರ್ ತರ ಟ್ರೀಟ್ ಮಾಡ್ತಾರೆ. ಸೊ ಈ ಎಲ್ಲ ರೀಸನ್ಸ್ ಗಳಿಂದ ಮತ್ತೆ ಕೆಟ್ಟ ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ರಿಂದ ಸುಶಾಂತ್ ಅವ್ರ ಮೆಂಟಲ್ ಹೆಲ್ತ್ ಬಹಳ ಹಾಳಾಗಿತ್ತು. ಸೊ ಡಿಪ್ರೆಷನ್, ಎಂಗ್ಸೈಟಿ ಮತ್ತೆ ಬಹಳ ಫ್ರಸ್ಟ್ರೇಟ್ ಆಗಿದ್ದಂತ ಸುಶಾಂತ್ ಅವರು ಈ ಒಂದು ಕೋವಿಡ್ ಟೈಮ್ ಅಲ್ಲಿ ಅಂದ್ರೆ ಯಾರು ಜೊತೆಲಿಲ್ದಾಗ ಮಾಡ್ಕೊಂಡ್ರು. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸುಶಾಂತ್ ಅವ್ರ ಸಾವಿಗೆ ಮತ್ತೆ ಏನೇನ್ ಕಾರಣ ಇರ್ಬೋದು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ.